ಮಹದೇವಪುರ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಂಡ ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಗಳು 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕ್ಷೇತ್ರದ ದೊಡ್ಡಕನ್ನಳ್ಳಿ ಗ್ರಾಮದ ವೇಮನ ಆಟದ ಮೈದಾನದಲ್ಲಿ ಕಳೆದ 2 ದಿನಗಳಿಂದ ನಡೆಯುತ್ತಿದ್ದ ಇಂಡಿಪೆಂಡೆನ್ಸ್ ಕ್ರಿಕೆಟ್ ಲೀಗ್ 2026ರ ಪಂದ್ಯಾವಳಿಗಳು ಸುಭಾಷ್ ಚಂದ್ರ ಬೋಸ್ ತಂಡ ಫೈನಲ್ ಟ್ರೋಫಿ ಗೆಲ್ಲುವುದರ ಮೂಲಕ ಮುಕ್ತಾಯವಾಗಿದೆ. ಗ್ರಾಮದ ಯುವಕರು ಯಾವುದೇ ರೀತಿ ಅಪ್ರಯೋಜನಕರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬಾರದು ಎಂಬ ಉದ್ದೇಶದಿಂದ ಆಯೋಜಕರು ವಕೀಲರಾದ ವಿಕ್ರಮ್, ಸುರೇಶ್ ಕೆಎಂ, ಅಂಜಿ, ನವೀನ್ ಕುಮಾರ್ ಹಾಗೂ ರಂಜಿತ್ ಕುಮಾರ್ ಇವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಗ್ರಾಮದಲ್ಲಿನ ಎಲ್ಲಾ ಯುವಕರು ಸೇರಿ 5 ತಂಡಗಳಾಗಿ ಮಾಡಿ ಬಿಡ್ಡಿಂಗ್ ಪ್ರಕ್ರಿಯೆ ಮೂಲಕ ಆಟಗಾರರನ್ನ ಖರೀದಿ ಮಾಡಿ ಬಹಳ ವರ್ಷಗಳ ನಂತರ ಯಾವುದೇ ಅಡೆತಡೆ ಇಲ್ಲದೆ ಪಂದ್ಯಾವಳಿಗಳನ್ನು ಯಶಸ್ವಿಯಾಗಿ ನಡೆಸಿದ ದೊಡ್ಡಕನ್ನಳ್ಳಿ ಕಾಲೋನಿ ನಿವಾಸಿಗಳ ಕ್ರೀಡಾ ಪ್ರೀತಿ ಮಾದರಿಯಾಗಿ ಕಾಣುತ್ತದೆ. ಇದೇ ಮೊದಲ ಬಾರಿಗೆ ನಮ್ಮ ದೊಡ್ಡಕನ್ನಳ್ಳಿ ಗ್ರಾಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಇದೊಂದು ಸ್ವಾತಂತ್ರ್ಯ ದಿನಾಚರಣೆ ಪ್ರೀಮಿಯರ್ ಲೀಗ್ ಅನ್ನೋ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೀವಿ. ಈ ಟೂರ್ನಮೆಂಟಲ್ಲಿ 5 ತಂಡಗಳು ಭಾಗವಹಿಸಿದ್ವು. 5 ತಂಡಗಳು ಕೂಡ ಆಟಗಾರರನ್ನು ನಾವು ಆಕ್ಷನ್ನಲ್ಲಿ ಬಿಡ್ ಮಾಡಿ ಖರೀದಿ ಮಾಡಿದ್ದು. ಅದಾದ ನಂತರ ಈ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ವಿ. ಭಾಳ ಯಶಸ್ವಿಯಾಗಿದೆ. ಈ ಯಶಸ್ವಿಗೆ ಮೂಲಭೂತ ಕಾರಣ ಏನು ಅಂದರೆ ನಮ್ಮ ಜೊತೆ ಇರುವಂಥ ಆಯೋಜಕರು ಒಂದು ರಂಜಿತ್ ಅವರು ಇರ್ಬೋದು, ನವೀನ್ ಅವರು ಇರ್ಬೋದು, ಮತ್ತು ಆಂಜಿ ಅವರು ಇರ್ಬೋದು, ಮತ್ತು ಕಮಲ್ ಅವರು ಇರ್ಬೋದು, ಇನ್ನೊಬ್ಬ ನವೀನ್ ಅವರು ಇರ್ಬೋದು, ಅರ್ಜುನ್ ಇರ್ಬೋದು, ಚಂದ್ರ ಇರ್ಬೋದು, ಮತ್ತು ಭಾಳಷ್ಟು ಜನ ನಮಗೆ ಭಾಳಷ್ಟು ಸಹಾಯಗಳನ್ನು ಮಾಡಿದ್ದಾರೆ. ಅಂಥವರ ಸಹಕಾರ ಮತ್ತು ಸಹಾಯದಿಂದ ಇವತ್ತು ನಾವು ನಮ್ಮ ಗ್ರಾಮದಲ್ಲಿ ಒಂದು ಭಾಳಷ್ಟು ಯಶಸ್ವಿಯಾಗಿ ಈ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ವಿ. ಈ ಟೂರ್ನಮೆಂಟ್ ಆಯೋಜನೆ ಮಾಡೋದಕ್ಕಿಂತ ಮುಂಚೆ ಮೈದಾನ ಭಾಳಷ್ಟು ಹದಗೆಟ್ಟಿತ್ತು. ಒಂದು ಕಡೆ BWSS ಅವ್ರ ಕಾಟ, ಇನ್ನೊಂದು ಕಡೆ ಸಿವೇಜ್ ಕಾಟ, ಮತ್ತು ಇನ್ನೊಂದು ಕಡೆ ಬೇರೆ ಬೇರೆ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಗ್ರೌಂಡ್ ನಡೀತಾ ಇತ್ತು. ಇವೆಲ್ಲವನ್ನು ಮೆಟ್ಟಿ ನಿಂತು ನಾವು ಗ್ರೌಂಡನ್ನು ಸಿದ್ಧಪಡಿಸಿದ್ವಿ. ಅದ್ರ ಜೊತೆಗೆ ಇಲ್ಲಿ ನಮಗೆ ಪ್ರಾಣಿಗಳು, ಹಸುಗಳು ಬಂದು ರಾತ್ರಿ ಹೊತ್ತು ಇಲ್ಲಿ ಭಾಳಷ್ಟು ಸಮಸ್ಯೆಯನ್ನು ಕೊಡ್ತಾಯಿತ್ತು. ಇವೆಲ್ಲವನ್ನು ಮೆಟ್ಟಿ ನಿಂತು ನಮ್ಮೆಲ್ಲ ಯುವಕರ ಸಹಾಯದಿಂದ ಸರಿಸುಮಾರು 80,000 ರೂಪಾಯಿಗಳನ್ನು ಖರ್ಚು ಮಾಡಿ ಮೈದಾನವನ್ನು ಮತ್ತು ಪುನರ್ ನವೀಕರಣ ಮಾಡಿದ್ದೀವಿ. ಈ ಎಲ್ಲ ಹಣ ಕೂಡ ನಮ್ಮ ಯುವಕರು ನಾವೆಲ್ಲ ಸೇರಿ ಮುಂದೆ ಬಂದು ನಾವು ಹಾಕ್ಕೊಂಡು ಇವತ್ತು ಮೈದಾನವನ್ನು ತಾವೆಲ್ಲ ನೋಡ್ತಾ ಇರ್ಬೋದು. ಮೈದಾನ ಹೇಗಿತ್ತು, ಯಾವ ರೀತಿ ಇವಾಗ ಮಾಡಿದ್ದೀವಿ ಅನ್ನೋ ವಿಚಾರದಲ್ಲಿ ಭಾಳಷ್ಟು ಶ್ರಮಪಟ್ಟು ಹಗಲು ರಾತ್ರಿ ನಮ್ಮ ಯುವಕರು ಮೈದಾನಕ್ಕಾಗಿ ಕಾವಲುಗಾರರಾಗಿ ಕೆಲಸ ಮಾಡಿದ್ದಾರೆ. ಭಾಳಷ್ಟು ಜನ ರಾತ್ರಿ ಇಲ್ಲಿ ಬೇರೆ ಬೇರೆ ವಿಚಾರಗಳು ನಡೆಯುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ಕಾವಲು ಕಾಯ್ದು ಮೈದಾನವನ್ನು ರಕ್ಷಣೆ ಮಾಡಿದ್ದಾರೆ. ಎಲ್ಲರ ಸಹಕಾರದಿಂದ ಇವತ್ತು ನಾವು ಭಾಳ ಯಶಸ್ವಿಯಾಗಿ ನಾವು ಇವತ್ತೊಂದು ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೀವಿ. ಈ ಟೂರ್ನಮೆಂಟಲ್ಲಿ ಪ್ರಥಮ ಬಹುಮಾನವನ್ನು ಸುಭಾಷ್ ಚಂದ್ರ ಬೋಸ್ ತಂಡ ಗೆದ್ದುಕೊಂಡಿದೆ. 2ನೇ ಬಹುಮಾನವನ್ನು ನಮ್ಮ ಸಹ ಆಯೋಜಕರಾದಂತಹ ರಂಜಿತ್ ರವರು ನಾಯಕರಾಗಿರುವಂತಹ ಸಂಗೊಳ್ಳಿ ರಾಯಣ್ಣ ತಂಡದವರು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮತ್ತು 3ನೇ ಸ್ಥಾನವನ್ನು ಭಗತ್ ಸಿಂಗ್ ತಂಡದವರು ಪಡೆದುಕೊಂಡಿದ್ದಾರೆ. ಮತ್ತು 4-5 ತಂಡಗಳಿಗೂ ಕೂಡ ಅವರು ಕೂಡ ಭಾಗವಹಿಸಿ ಭಾಳಷ್ಟು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ. ಈ ಎಲ್ಲ ಶ್ರೇಯಸ್ಸು ಏನಂದರೆ ನಮ್ಮ ದೊಡ್ಡಕನ್ನಳ್ಳಿ ಯುವಕರಿಗೆ ಸೇರಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಭೀಮಶಕ್ತಿ ದಲಿತ ಸಂಘದ ರಾಜ್ಯಾಧ್ಯಕ್ಷರಂತ ಮಾದೇಶ್ ಅವರು, ಮಹದೇವಪುರ ದಲಿತ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಅವರು, ಹಾಗೆ ನಮ್ಮ ಈ ಗ್ರಾಮದ ಹಿರಿಯರಾದಂತಹ ಮುನ್ರೆಡ್ಡಿರವರು, ಮತ್ತು ವಕೀಲರು ಮತ್ತು ಖ್ಯಾತ ವಾಗ್ಮಿಗಳು ಆದಂತಹ ವೆಂಕಟೇಶ್ ಮಾಸ್ಟರ್ ಅವರು ಬಂದಿದ್ದರು. ಮತ್ತು ಹಿಂಗೆ ನಮ್ಮ ಗ್ರಾಮದ ಹಿರಿಯರಾದಂಥ ಕೃಷ್ಣಮೂರ್ತಿ ಅವರು ಇರ್ಬೋದು, ರಂಜಿತ್ತು, ನವೀನು ಮತ್ತು ಆಂಜಿ ಅವರು, ಮತ್ತು ಭಾಳಷ್ಟು ಜನ ಇಲ್ಲಿ ಸರಿಸುಮಾರು ನಮ್ಮ ಗ್ರಾಮದಲ್ಲಿ 150-200 ಜನ ಯುವಕರಿದ್ದಾರೆ. ಅವರೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಹೌದು, ಯಾಕಂದರೆ ನಾವು ತುಂಬ ಹಿಂದಿನ ಕಾಲದಿಂದ ಆಡ್ಕೊಬರ್ತಾಯಿದ್ವಿ. ಸ್ವಲ್ಪ ದಿನ ಸುಮಾರು ವರ್ಷಗಳಿಂದ ಮ್ಯಾಚ್ ಬಿಟ್ಬಿಟ್ಟಿದ್ರಿ. ಈ ಥರ ಯಂಗ್ಸ್ಟಾರ್ ಬಬ್ಲು ಮತ್ತು ನಮ್ಮ ರಮೇಶ್ ಈ ಥರ ಯಂಗ್ಸ್ಟಾರ್ ನೋಡ್ಕೊಂಡು ನಾವು ಆಡಬೇಕಂತ ಆಸೆಯಿಂದ ಎಲ್ಲರೂ ಆಡೋಣ ಅಂತ ಒಂದು ಟೂರ್ನಮೆಂಟ್ ಮಾಡಿದ್ದೀವಿ. ತುಂಬ ಖುಷಿಯಿಂದ ಆಡಿದ್ದೀವಿ. ಒಂದೇ ಟೀಮಲ್ಲಿ ಇವರು ನಮ್ಮ ಬ್ರದರ್ಸೇ. ಈ ಥರ ಒಂದೇ ಟೀಮಲ್ಲಿ ತಂದೆ ಮಗನೂ ಇದ್ದಾರೆ, ಅಣ್ಣ ತಮ್ಮಂದರು ಇದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಆಡಿದ್ದೀವಿ. ಏನು ಈ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಆಯೋಜನೆ ಮಾಡಿದಂಥ ಈ ಕ್ರಿಕೆಟ್ನಲ್ಲಿ ಸಂಗೊಳ್ಳಿ ರಾಯಣ್ಣ ಟೀಮ್ ಪರವಾಗಿ ನನಗೆ ನಾಯಕತ್ವವನ್ನು ಕೊಟ್ಟಿದ್ದರು. ಹಾಗೂ ನಾವು ಈ ಸತಿ ರನ್ನರ್ ಅಪ್ ಆಗಿದ್ದೀವಿ. ಹಾಗೂ ಅತ್ಯಂತ ಹಿರಿಯ ಆಟಗಾರರು ಇದ್ದರೂ ಸಹ ನನ್ನ ಮೇಲೆ ನಂಬಿಕೆಯನ್ನು ಇಟ್ಟು
ಈ ಕ್ಯಾಪ್ಟನ್ಸಿ ಕೊಟ್ಟಂಥ ನರಸಿಂಹಮೂರ್ತಿ ಹಾಗೂ ಕಿರಣ್ ಹಾಗೂ ಎಲ್ಲ ಸೀನಿಯರ್ಗೂ ನಾನು ನವೀನು ಹಾಗೂ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ಈ ತಂಡ ಏನು ಇವಾಗ ರನ್ನರ್ ಅಪ್ ಆಗಿದೆಯೋ ಅದಕ್ಕೆ ಎಲ್ಲ ಮೂಲ ಕಾರಣ ಎಲ್ಲ ಆಟಗಾರರು. ನಾನು ಕ್ಯಾಪ್ಟನ್ ಅಂತ ಹೇಳಕ್ಕೆ ನಾನು ಇಷ್ಟಪಡಲ್ಲ, ಎಲ್ಲರೂ ಸಹ ಕ್ಯಾಪ್ಟನ್ಸಿನೇ. ಹಾಗೂ ಏನು ಈ ಆಯೋಜನೆ ಮಾಡಿದಂಥ ವಿಕ್ರಮ್ ಆಗಿರ್ಬೋದು, ನವೀನ್ ಆಗಿರ್ಬೋದು, ಆಂಜಿ ಆಗಿರ್ಬೋದು ಎಲ್ಲರೂ ಆಯೋಜಕರಿಗೆ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಗೆದ್ದಿರುವಂತಹ ಟೀಮ್ಗೆ ಹಾಗೂ ಕ್ಯಾಪ್ಟನ್ ಆದಂಥ ನಾರಾಯಣ ಸ್ವಾಮಿ ಅವ್ರಿಗೂ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಹಾಗೂ ಆ ಟ್ರೋಫಿ ಏನೇ ಇದ್ರೂ ಅದು ನಮ್ಮ ಕಣ್ಣಲ್ಲಿ ಊರಲ್ಲೇ ಇರೋದ್ರಿಂದ ಅದು ನಮ್ಗೆ ಹೆಚ್ಚು ಖುಷಿ ತಂದಿದೆ. ನಮಸ್ತೆ, ನನ್ನ ಹೆಸರು MN ಸ್ವಾಮಿ, ಸುಭಾಷ್ ಚಂದ್ರ ಬೋಸ್ ಟೀಮ್ನ ನಾಯಕ. ಎಷ್ಟು ಖುಷಿ ಇದೆ ಸರ್ ಇವತ್ತು ತುಂಬಾ ಖುಷಿ ಇದೆ, ಯಾಕೆಂದರೆ ನಮ್ಮ ತಂಡದಲ್ಲಿ ಪ್ರತಿಯೊಬ್ಬರೂ ಭಾಳಷ್ಟು ಎಫರ್ಟ್, ಮಿತಿ ಮೀರಿ ಎಫರ್ಟ್ ಹಾಕಿ ಗೆದ್ದಿದ್ದೀವಿ. ಈ ಕ್ರೆಡಿಟ್ ಎಲ್ರಿಗೂ ಸೇರಬೇಕು. ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಅವ್ರು ಹಾಕಿರೋ ಒಂದು ಎಫರ್ಟು ಸೀರಿಯಸ್ಲಿ ಅವ್ರಿಗೆ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ. ದಟ್ ಇಟ್ ರಿಯಲಿ ವಂಡರ್ಫುಲ್ ಜಾಬ್. ಬಿಕಾಸ್ ಆಫ್ ಅವರಿಂದ ನಾವೀಗ ವಿನರ್ಸ್. ಏನು ಚಾಲೆಂಜಿಂಗ್ ಆಗಿತ್ತು ಸರ್ ಇದು ಟೂರ್ನಮೆಂಟಲ್ಲಿ? ಸರ್ ಆ್ಯಕ್ಚುಲಿ ನಮ್ಮ ಟೀಮಲ್ಲಿ ಇನ್ನೊಬ್ಬರು ಸ್ಟಾರ್ ಪ್ಲೇಯರ್ ಅವರು ಮಿಸ್ ಆಗಿದ್ದಾರೆ. ಲೈಕ್ ಅವ್ರಿಗೂ ಒಂದು ಈವೆಂಟ್ ಇತ್ತು, ಸೊ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಅವರು ಮತ್ತು ನಮ್ಮ ಕಿಶೋರ್ ಅಂತ ಇವರಿಬ್ಬರು ಸ್ಟಾರ್ ಬ್ಯಾಟ್ಸ್ಮ್ಯಾನ್ಸು ಸೊ ಟೀಮಲ್ಲಿ. ಸೊ ಅವರಿಲ್ದಿದ್ದಾಗ ಸ್ವಲ್ಪ ಸಿಕ್ಕಾಪಟ್ಟೆ ಟೈಟ್ ಆಯಿತು, ಲೈಕ್ ತುಂಬ ಒಂದು ಕ್ರುಷಿಯಲ್ ಆಯಿತು. ಆ ಟೈಮಲ್ಲಿ ಹೆಂಗೋ ಎಲ್ಲನೂ ಮ್ಯಾನೇಜ್ ಮಾಡಿದ್ವಿ, ಎಲ್ಲರೂ ಚೆನ್ನಾಗಿ ಆಡಿದ್ರು. ಸೊ ದೇ ಶೋಡ್ ವೆರಿ ಬೆಸ್ಟ್. ಎಲ್ಲದಕ್ಕೂ ಬೌಲಿಂಗಿಂದ ಹಿಡಿದು ಫೀಲ್ಡಿಂಗು, ಬ್ಯಾಟಿಂಗು ಎಲ್ಲನೂ ಚೆನ್ನಾಗಿ ಮಾಡಿ ಮತ್ತೆ ಟೂರ್ನಮೆಂಟ್ ಶುರುವಾಗಿ ಮುಂಚೆ ಗ್ರೌಂಡ್ ತುಂಬ ಹಾಂ ಹೌದು, ಅದಕ್ಕಂತೂ ಆರ್ಗನೈಸರ್ ಟೀಮ್ ಅಂತೂ ಒಬ್ಬರಂತಲ್ಲ ತುಂಬ ಜನ ಕೈ ಜೋಡಿಸಿ ಭಾಳಷ್ಟು ಎಫರ್ಟ್ ಹಾಕಿ ಆರ್ಗನೈಸರ್ ಎಸ್ಪೆಷಲಿ ಅವ್ರು ಇಲ್ಲೇ ಊಟ ಮಾಡ್ತಾಯಿದ್ರು. ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ, ಅಷ್ಟೊಂದು ಬಿಡು ಇಲ್ದಿರ, ಪುರ್ಸತ್ತಿಲ್ದಿರ, ಮಣ್ಣಿಂದ ಹಿಡ್ದು ಮತ್ತು ಎಲ್ಲ ರೀತಿಯೂ ಈ ಗ್ರೌಂಡು ಕ್ಲೀನ್ ಮಾಡೋ ವಿಷಯದಲ್ಲಿ ಭಾಳಷ್ಟು ಎಫರ್ಟ್ ಹಾಕಿ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಭಾಳ ನೀಟಾಗಿ ಮಾಡಿದ್ದಾರೆ. ರನ್ನರ್ಸ್ಗೆ ರನ್ನರ್ಸ್ ಅವರು ಆ್ಯಕ್ಚುಲಿ ರನ್ನರ್ಸ್ ಅಲ್ಲ, ಅವರೂ ವಿನ್ನರ್ಸೇ. ಬಿಕಾಸ್ ಅವರು ಫೈನಲ್ ಬಂದಿದ್ದಾರೆ ಅಂತ ಎಷ್ಟು ಇಮ್ಯಾಜ್ ಮಾಡ್ಕೊಳ್ಳಿ, ಎಷ್ಟೊಂದು ಸ್ಟ್ರಾಂಗ್ ಟೀಮ್ ಅಂತೇಳಿ. ಸೊ ಅವ್ರಿಗೆ ಎಲ್ಲ ಒಂದು ಜಾಗದಲ್ಲಿ ಸ್ವಲ್ಪ ಒಂಚೂರು ಲಕ್ ಅನ್ನೋದು ಸ್ವಲ್ಪ ಕೈ ಚೆಲ್ಲಿದೆ ಅಷ್ಟೇ. ಬಟ್ ದೇ ಆಲ್ಸೋ ವಿನ್ನರ್ಸೇ. ಎನಿವೇ ರನ್ನರ್ಸ್, ಆಲ್ ದ ಬೆಸ್ಟ್ ನೆಕ್ಸ್ಟ್ ಟೈಮ್.